ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಯ ಹೆಮ್ಮೆ ಅಂತಂದ್ರೆ ಅದು ಅಣ್ಣವರು. ಅವರ ನೆನಪು ಎಂದಿಗೂ ಜೀವಂತ ಅಲ್ವಾ. ಸೊ ನಿನ್ನೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಸವಿ ನೆನಪು ಅಂತ ರಾಜ್ಕುಮಾರ್ ಅವ್ರನ್ನ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ರೆ, ಈ ಸೈಡಲ್ಲಿ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಆಗಿರುವಂತ ಚೇತನ್ ಕುಮಾರ್ ಅಥವಾ ಚೇತನ್ ಅಹಿಂಸಾ ಅವರು ಹೇಳಿರೋ ಒಂದು ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬೆಂಕಿನೇ ಎಬ್ಬಿಸ್ತಾ ಇದೆ. ಹಾಗಾದ್ರೆ ಇವರು ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡು ಮಾತಾಡ್ಕೊ ಬರೋಣ ಬನ್ನಿ. ಅದಕ್ಕೂ ಮುಂಚೆ ನಾನು ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಡಾಕ್ಟರ್ ರಾಜ್ಕುಮಾರ್ ಅಂತಂದ್ರೆ ಅವರು ಕೇವಲ ಒಬ್ಬ ಆಕ್ಟರ್ ಅಲ್ಲ ಅಥವಾ ಹೆಸರಲ್ಲ, ಇದು ಒಂದು ಭಾವನೆ. ಅವರ ಸರಳತನ, ಸಂಸ್ಕೃತಿ, ಕನ್ನಡದ ಗೌರವ ಎಲ್ಲ ನಮಗೆ ಒಂದು ಪಾಠ. ಮತ್ತೆ ಇವರ ಸಮಾಧಿ ಅಂತಂದ್ರೆ ಲಕ್ಷಾಂತರ ಜನ ಅಭಿಮಾನಿಗಳಿಗೆ ಅದು ಒಂದು ಭಕ್ತಿ ಸ್ಥಳ ಇದ್ದಂಗೆ. ಆದ್ರೆ ಇದ್ರ ಬಗ್ಗೆ ಆಕ್ಟರ್ ಚೇತನ್ ಅವರು ತುಂಬಾ ಲೋ ಆಗಿ ಹೇಳಿದ್ದಾರೆ. ಅದೇನು ಅಂತ ಅಂದ್ರೆ, ಬೆಂಗಳೂರು ನಗರ ಮಧ್ಯದಲ್ಲಿ 2006ರಲ್ಲಿ CM ಆಗಿದ್ದವರು ಒಬ್ಬ ನಟನ ಸಮಾಧಿ ಕಾಂಪ್ಲೆಕ್ಸ್ಗೆ 2.5 ಎಕರೆ ಭೂಮಿನ ಕೊಟ್ಟಿರೋದು ಸರಿನಾ? ಇದು ಸರಿಯಾದ ನಿರ್ಧಾರನ ಅಂತ ಕ್ವಶನ್ ಮಾಡಬೇಕಾಗಿದೆ. ಮತ್ತೆ 21st ಸೆಂಚುರಿಲಿ ಭಾರತದ ಪ್ರಮುಖ ಹೋರಾಟ ಆಗಿರೋದು ಭೂಮಿ. ಸೊ ಗೌರ್ಮೆಂಟ್ ಇದನ್ನ ನೆನಪಲ್ಲಿ ಇಟ್ಕೊಂಡು ಅಂಡ್ ಫ್ಯೂಚರ್ನ ಗಮನದಲ್ಲಿ ಇಟ್ಕೊಂಡು ಪಬ್ಲಿಕ್ ಉಪಯೋಗಕ್ಕೆ ಇದನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಕೊಟ್ಟಿರುವಂತ 2.5 ಎಕರೆ ಭೂಮಿನ ವಾಪಸ್ ಗೌರ್ಮೆಂಟ್ ತಗೋಬೇಕು, ಅದನ್ನ ಬೇರೆದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅಲ್ಲ, ಫಸ್ಟ್ ಆಫ್ ಆಲ್ ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿನ ಅಥವಾ ಅವ್ರಿಗೆ ಕಟ್ಟಿರುವಂಥ ಸ್ಮಾರಕನ ಇವರು ಒಂದು ಕಾಂಪ್ಲೆಕ್ಸ್ಗೆ ಹೋಲಿಕೆ ಮಾಡ್ತಾ ಇರೋದು ದೊಡ್ಡ ತಪ್ಪು. ಯಾಕೆ ಅಂತಂದ್ರೆ, ಯಾರದೇ ಸ್ಮಾರಕ ಆಗಿರಲಿ ಅಥವಾ ಸಮಾಧಿ ಆಗಿರಲಿ, ಅದಕ್ಕೆ ಒಂದು ಮಿನಿಮಮ್ ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು. ಆದರೆ ಇವರು ಅದನ್ನ ಥಿಂಕ್ ಮಾಡದೆ ಇಷ್ಟ ಬಂದಂಗೆ ಮಾತಾಡ್ತಾ ಇರೋದು ಅಥವಾ ಹೇಳ್ತಾ ಇರೋದು ತಪ್ಪು ಅನ್ನಿಸ್ತಾ ಇದೆ. ಮತ್ತೆ ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಕೊಟ್ಟಿಲ್ಲ, ನಮ್ಮ ದೇಶದ ಎಲ್ಲ ಗೌರ್ಮೆಂಟ್ ಕೂಡ ಅವರವರ ಸ್ಟೇಟಲ್ಲಿ ಫೇಮಸ್ ಆಗಿರುವಂಥ ಆಕ್ಟರ್ಗೆ ಜಾಗ ಕೊಟ್ಟಿದ್ದಾರೆ. ತಮಿಳ್ನಾಡಲ್ಲಿ MG ರಾಮಚಂದ್ರನ್ ಅವ್ರಿಗೆ 8 ಎಕರೆ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ NT ರಾಮಾರಾವ್ ಅವ್ರಿಗೆ 5 ಎಕರೆ ಕೊಟ್ಟಿದ್ದಾರೆ. ಕೇರಳದಲ್ಲಿ OV ವಿಜಯನ್ ಅವ್ರಿಗೆ 5 ಎಕರೆ ಕೊಟ್ಟಿದ್ದಾರೆ. ಹೀಗೆ ಕರ್ನಾಟಕ ಗೌರ್ಮೆಂಟ್ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಆಕ್ಟಿಂಗ್ಗೆ ಮತ್ತೆ ಅವರ ಕನ್ನಡದ ಹೋರಾಟಕ್ಕೆ ಅಂತ 2.5 ಎಕರೆ ಜಾಗನ ಮೀಸಲಿಟ್ಟಿದೆ. ಇದು ಗೌರ್ಮೆಂಟ್ ಅವ್ರಿಗೆ ಕೊಡ್ತಾ ಇರುವಂತ ರೆಸ್ಪೆಕ್ಟ್. ಮತ್ತೆ ಆಕ್ಟರ್ ಚೇತನ್ ಅವರು ಫ್ರೀ ಟು ಸ್ಪೀಚ್ ಅಂತ ಹೇಳಿರೋ ಈ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಅಂಡ್ ಒಂದಷ್ಟು ಜನ ಇದು ಕರೆಕ್ಟ್ ಅಂತ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾನ್ಸ್ಗೆ ಮಾತ್ರ ಇದು ಅಣ್ಣವ್ರಿಗೆ ಆದಂತ ಅವಮಾನ ಅಂತ ಅನಿಸ್ತಾ ಇದೆ. ಅಂಡ್ ಅವರ ಫ್ಯಾನ್ಸ್ ಇವರ ಮೇಲೆ ತುಂಬಾ ಕೋಪ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಇವರ ಫ್ಯಾನ್ಸ್ ಎಲ್ಲಾ ಪೋಸ್ಟ್ಗಳಲ್ಲಿ ಅಂದ್ರೆ ಚೇತನ್ ಅವರ ಎಲ್ಲಾ ಪೋಸ್ಟ್ಗಳಲ್ಲೂ ಕಮೆಂಟ್ ಮಾಡಿ ಅವ್ರಿಗೆ ಕ್ಲಾಸ್ ಕೂಡ ತಗೋತಾ ಇದ್ದಾರೆ. ಅದೇನೇ ಆಗಲಿ, ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ಒಬ್ಬ ಆಕ್ಟರ್ ಅಷ್ಟೇ ಅಲ್ಲ, ಅವರು ಕನ್ನಡ ಫಿಲಂ ಇಂಡಸ್ಟ್ರಿಯ ಪ್ರೈಡ್, ಅವರು ಕನ್ನಡದ ಆಸ್ತಿ, ಕನ್ನಡದ ಆತ್ಮ. ಇಂಥವರ ಬಗ್ಗೆ ತಮ್ಮ ರಾಜಕೀಯ ಸ್ಟೇಟ್ಮೆಂಟ್ಗೋಸ್ಕರ ಹೀಗೆ ಚೇತನ್ ಅವರು ಹೇಳ್ಬಾರ್ದಿತ್ತು ಅನ್ನೋದು ನನ್ನ ಅನಿಸಿಕೆ. ಮತ್ತೆ ನಿಮಗೆ ನಟ ಚೇತನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಮೇಲೆ ಹೇಳಿರುವಂಥ ಈ ಮಾತು ಸರಿನಾ ತಪ್ಪಾ ಅನ್ನೋ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.